ಇನ್ನು ಕುಂಭಮೇಳದಲ್ಲಿ ಬೆಳಗಾವಿಯ ಶೆಟ್ಟಿಗಲ್ಲಿಯ ನಿವಾಸಿಯಾಗಿದ್ದಂತಹ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಅರುಣ್ ಅವರ ನಿವಾಸಕ್ಕೆ ಕಾಂಗ್ರೆಸ್ ಶಾಸಕ ಫಿರೋಜ್ ಸೇಠ್ ಅವರು ಭೇಟಿ ಕೊಟ್ಟಿದ್ದಾರೆ. ಇದೇ ಕಾಲ್ತುಳಿತ ಪ್ರಕರಣದಲ್ಲಿ ಅರುಣ್ ಅವರು ಮೃತಪಟ್ಟಿದ್ದರು. ಅವರ ನಿವಾಸಕ್ಕೆ ಕಾಂಗ್ರೆಸ್ ಶಾಸಕ ಫಿರೋಜ್ ಸೇಠ್ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಶಿವಾಜಿ ನಗರ ಮತ್ತು ಶೆಟ್ಟಿಗಲ್ಲಿ ನಿವಾಸಿಗಳು ಮೃತಪಟ್ಟಿದ್ದಾರೆ. ಡಿಸಿ ಅವರ ಬಳಿಯಲ್ಲಿ ಮಾತನಾಡಿದ್ದೀನಿ. ಸ್ಪೆಷಲ್ ಅಧಿಕಾರಿಯೊಬ್ಬರನ್ನ ಕಳಿಸಿಕೊಡಲಾಗ್ತಾ ಇದೆ. ಒಬ್ಬ ವಿಶೇಷ ಅಧಿಕಾರಿಯನ್ನ ಅಲ್ಲಿಗೆ ಕಳಿಸಿಕೊಡಲಾಗ್ತಾ ಇದೆ. ಶವಗಳನ್ನು ರಾಜ್ಯಕ್ಕೆ ಮರಳಿ ತರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅಂತ ಶಾಸಕ ಫಿರೋಜ್ ಸೇಠ್ ಅವರು ಮಾತನಾಡಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಂದ 2 ಲಕ್ಷ ಪರಿಹಾರ ಕೊಡೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಾಂತ್ವನ ಹೇಳಿ ಕಾಂಗ್ರೆಸ್ ಶಾಸಕ ಫಿರೋಜ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಆಕ್ರಮಣ ಕೂಡ ಈಗ ಮುಗಿಲು ಮುಖ್ಯಮಂತ್ರಿ ಸ್ವತಃ ಏನು ಅವರ ಜ್ಯೋತಿಯವರ ಪತಿಯವರು ನಮ್ಮ ಬೆಳಗಾವಿಯಲ್ಲಿ ತಾಯಿ ಏನು ತಾಯಿ ಮತ್ತು ಸಾಕಷ್ಟು ಆಕ್ರಮಣ ಕೂಡ ಈಗ ಮುಗಿಲು ಮುಖ್ಯಮಂತ್ರಿ ಸ್ವತಃ ಏನು ಅವರ ಜ್ಯೋತಿಯವರ ಪತಿಯವರು ನಮ್ಮ ಇಲ್ಲಿಂದ ಒಂದು ಶಿವಾಜಿನಗರ್ ಮತ್ತು ಇಲ್ಲಿಂದ ಒಂದು 2 ಡೆತ್ ಆಗಿದೆ. ಡಿ ಸಿ ಸಾಹೇಬ್ರ ಜೊತೆ ನಾ ಮಾತಾಡಿದ್ದೀನಿ. ಡಿ ಸಿ ಸಾಹೇಬರು ಸ್ಪೆಷಲ್ ಡಿ ಸಿ ಹರ್ಷಲ್ ಸಾಹೇಬ್ರಿಗೆ ಮತ್ತು ಇದೇ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲೇ ಕಳಿಸ್ಕೊಡಾಗತ್ತಾರು ಪ್ರಯಾಗರಾಜ್ಗೆ. ಅಲ್ಲಿ ಬಾಡಿ ತಗೊಂಡು ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ ಅವರು. ಮತ್ತು ನಾ ಜಿಲ್ಲಾ ಸಚಿವರ ಜೊತೆ ಮಾತಾಡಿದ್ವಿ. ಈಗ ನಾನು ಮತ್ತು ತಹಶೀಲ್ದಾರ್ ಸಾಹೇಬ್ ಕೂಡ ಒಂದು ಈಚ್ ಡೆತ್ಗೆ CM ರಿಲೀಫ್ ಫಂಡ್ಲಿಂದ ಒಂದು 2 ಲಕ್ಷದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಜಿಲ್ಲಾ ಸಚಿವರು ಅವ್ರು ಕೊಡ್ತೀನಿ ಅಂದ್ರೆ ಅನೌನ್ಸ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಮುಂದೆ ಹೆಲ್ಪ್ ಆಗ್ತೈತಿ. ಅದು ಅಮೌಂಟ್ ಏನು ರಿಲೀಫ್ಗೆ ಸಿಗ್ತೈತೆ ಅದು ಲೈಫ್ ಪಿಕ್ಚರ್ ಜಾಸ್ತಿ ಇಲ್ಲ, ಬಟ್ ಸ್ಟಿಲ್ ಒಂದು ಮುಂದೆ ಲೈಫ್ ಹೋಗ್ಲಿಕ್ಕೆ ಒಂದು ಸಹಾಯ ಆಗಲಿ ಹಂಗೆ ಮಾಡಿಕೊಡ್ತಾರೆ. ದುಃಖದ ಘಟನೆ ಆಗಿದೆ. ಇಲ್ಲಿಂದ ಒಂದು ಶಿವಾಜಿನಗರ್ ಮತ್ತು ಇಲ್ಲಿಂದ ಒಂದು 2 ಡೆತ್ ಆಗಿದೆ. ಡಿ ಸಿ ಸಾಹೇಬ್ರ ಜೊತೆ ನಾ ಮಾತಾಡಿದ್ದೀನಿ. ಡಿ ಸಿ ಸಾಹೇಬರು ಸ್ಪೆಷಲ್ ಡಿ ಸಿ ಹರ್ಷಲ್ ಸಾಹೇಬ್ರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್ ಕೋಟಾರಗಸ್ತಿ, ಇದೀಗ ಶಾಸಕ ಫಿರೋಜ್ ಸೇಠ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮೃತ ದೇಹಗಳನ್ನು ಯಾವಾಗ ವಾಪಸ್ ಕರೆತರಲಾಗುತ್ತೆ, ಶಾಸಕರು ಏನೆಲ್ಲ ಭರವಸೆ ಕೊಟ್ಟರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗ ಏನು ಪ್ರಯಾಗ್ರಾಜ್ದಲ್ಲಿ ಕಾಲ್ತುಳಿತದಲ್ಲಿ 4 ಬೆಳಗಾವಿ ಮೃತಪಟ್ಟಿದ್ದಾರೆ. ಮೃತಪಟ್ಟಂತ ಬೆನ್ನಲ್ಲೇ ಈಗಾಗಲೇ ಏನು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಶಾಸಕರು ಮಾಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಶಾಸಕ ಆಶೀಫ್ ಸೇಠ್ ಏನಂದ್ರೆ ಅವರು ಮೃತರ ಕುಟುಂಬ ಮನೆಗೆ ಭೇಟಿ ಕೊಟ್ಟರು. ಜೊತೆಗೆ ಭೇಟಿ ನೀಡಿದ ಬಳಿಕ ಈಗ ಏನಂದ್ರೆ ಆ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಜೊತೆ ಮಾತನಾಡಿ ಈಗ ಮೃತರ ಏನು ಮೃತದೇಹಗಳನ್ನ ಬೆಳಗಾವಿ ಕರೆತರುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಕಾರ್ಯಪ್ರವೃತ್ತ ಆಗುವಂತೆ ಈಗಾಗಲೇ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಪ್ರಯಾಗ್ರಾಜ್ದಿಂದ ಆಂಬ್ಯುಲೆನ್ಸ್ ಮೂಲಕ ಏನು ಆ ಮೃತರ ದೇಹಗಳು ಈಗ ದೆಹಲಿಗೆ ಬರುತ್ತೆ. ದೆಹಲಿಯಿಂದ ತದನಂತರ ಏನು ಏರ್ ಲಿಫ್ಟ್ ಮೂಲಕ ಬೆಳಗಾವಿಗೆ ಮೃತದೇಹ ತೆಗೆದುಕೊಂಡು ಬರೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಈಗ ಇದಕ್ಕೆ 2 ಸ್ಪೆಷಲ್ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಏನು IPS ಅಧಿಕಾರಿಗಳಂತ ಶ್ರುತಿ ಮತ್ತು ಏನು ಸೀನಿಯರ್
KS ಅಧಿಕಾರಿಯಾದಂತಹ ಹರ್ಷ ಶೆಟ್ಟಿ ಅವರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಈ ಇಬ್ಬರು ಅಧಿಕಾರಿಗಳು ಇವತ್ತು ಪ್ರಮುಖವಾಗಿ ಏನು ದೆಹಲಿಗೆ ತೆರಳಿದ್ದಾರೆ. ಮೊದಲಿಗೆ ನಾಲ್ವರ ಮೃತದೇಹಗಳನ್ನ ಏನು ಬೆಳಗಾವಿಗೆ ಕಳಿಸಿಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಈ ಇಬ್ಬರು ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ. ತದನಂತರ ಅಲ್ಲಿನ ನೇರವಾಗಿ ಪ್ರಯಾಗರಾಜಕ್ಕೆ ಹೋಗಿ ಬೆಳಗಾವಿ ಸೇರಿದಂತೆ ರಾಜ್ಯದಿಂದ ಯಾರೆಲ್ಲ ಹೋಗಿದಾರೋ ಅವರೆಲ್ಲರ ಸುರಕ್ಷತೆ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಅಲ್ಲಿ ಯಾವ ರೀತಿ ಏನು ಗಾಯಗೊಂಡಂತವರಿಗೆ ಯಾವ ರೀತಿ ಚಿಕಿತ್ಸೆ ಬೇಕು ಮತ್ತು ಅವರಿಗೆ ಬೇಕಾದಂತ ನೆರವನ್ನ ಕೂಡ ಕರ್ನಾಟಕ ಸರ್ಕಾರದಿಂದ ಒದಗಿಸೋದಕ್ಕೆ ಈಗಾಗಲೇ ಈ ಅಧಿಕಾರಿಗಳಿಗೆ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಸ್ವತಃ ಏನು ಸರ್ಕಾರದಿಂದ ಕೂಡ ಈಗ ಜಿಲ್ಲಾಡಳಿತಕ್ಕೆ ಆದೇಶ ಕೂಡ ಬಂದಿದೆ. ಏನು ಪ್ರಮುಖವಾಗಿ ಈ ಘಟನೆ ಸಂಬಂಧಪಟ್ಟಂತೆ ಬೇಕಾದಂತ ಖರ್ಚು ವೆಚ್ಚಗಳಾಗಿರ್ಬೋದು, ಜೊತೆಗೆ ಎಲ್ಲವನ್ನು ಕೂಡ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಣವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಸಂತೋಷ್. ಒಟ್ಟಿನಲ್ಲಿ ಪ್ರಯಾಗರಾಜದ ಏನು ಮೌನಿ ಅಮಾವಾಸ್ಯೆ ದಿನ ಏನು ಪುಣ್ಯ ಸ್ನಾನಕ್ಕೆ ಹೋಗ್ತಾ ಸಂದರ್ಭದಲ್ಲಿ ಏನು ಕಾಲ್ತುಳಿತ ಸಂಭವಿಸಿದೆ. ಆ ಕಾಲ್ತುಳಿತದಲ್ಲಿ ಬೆಳಗಾವಿ 4 ಮೃತಪಟ್ಟಿರ್ತಕ್ಕಂಥದ್ದು. 4 ಮೃತದೇಹಗಳನ್ನ ಈಗ ವಾಪಸ್ ಬೆಳಗಾವಿ ಕರೆತರುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಕಾರ್ಯೋನ್ಮುಖ ಆಗಿರ್ತಕ್ಕಂಥದ್ದು ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.